ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಲವಾರು ಜನರಿಗೆ ಲಾ ಗ್ರ್ಯಾಜುಯೇಷನ್ ಬಗ್ಗೆ ಒಂದು ಕನಸಿರುತ್ತೆ. ನಾವು ಕೂಡ ಕಾನೂನು ಪದವಿಯನ್ನು ಪಡೆದುಕೊಳ್ಳಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಾ ಇರ್ತಿರ್ತಾರೆ. ಹಾಗೆ ಒಂದಿಷ್ಟು ಬೆಸ್ಟ್ ಕಾಲೇಜ್ಗಳಿಗಾಗಿ ಹುಡುಕಾಟ ಕೂಡ ನಡೆಸಿರ್ತೀರ. ಯಾರ್ಯಾರೆಲ್ಲ ಈಗ BA BSc BCom ಇದು ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದೀರಾ, ಮುಂದೆ ನೀವು ಆರಾಮ್ಸೆ ಆಗಿ ಈಗ BAದವ್ರಿಗೆ ಆಲ್ಮೋಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯೊಂದಿಗೆ ವಿತ್ LLB ಮಾಡ್ತಾ ಪ್ರಿಪ್ರೇಷನ್ ಮಾಡೋದು ಐ ಥಿಂಕ್ ಬೆಸ್ಟ್ ಪ್ಲಾನ್ ಬಿ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಕಾರಣ ಇನ್ ಕೇಸ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಕ್ಸಸ್ ಕಂಡಿಲ್ಲ ಅಂತಂದರೆ ಖಂಡಿತವಾಗಿ ನೀವು LLB ಏನು ಮಾಡ್ತೀರಾ ಕಾನೂನು ಪದವಿನ, ಸೊ ಅದರಲ್ಲಿ ನಿಮ್ಗೊಂದು ಒಳ್ಳೆಯ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೋದು. ಕಾರಣ ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಒಂದು ವಿಷಯಗಳ ಬಗ್ಗೆ ಆಗಿರ್ಬೋದು ಆ್ಯಂಡ್ ಕೆಲವೊಂದಿಷ್ಟು ಸಾಮಾಜಿಕ ಜೀವನದಲ್ಲಿ ನಿಮಗೊಂದು ಒಳ್ಳೆಯ ಪ್ರತಿಷ್ಠೆಯನ್ನು ತಂದುಕೊಡುವಂಥ ಡಿಗ್ರಿ ಅಂತಂದರೆ ಇದು ಲಾ ಡಿಗ್ರಿ. ಕಾರಣ ಬೆಂಗಳೂರಲ್ಲಿ ಕೂಡ ಹಲವಾರು ಕಾಲೇಜ್ಗಳಿವೆ, ನಿಮಗೆ ಪ್ರೈವೇಟ್ ಕಾಲೇಜ್ ಕೂಡ ಸಿಗುತ್ತೆ ಆ್ಯಂಡ್ ಸರ್ಕಾರಿ ಕಾಲೇಜ್ಗಳು ಕೂಡ ಇವೆ. ಬಟ್ ನೀವು 5 ವರ್ಷದ ಲಾ ಮಾಡಬೇಕು ಅಂತಂದರೆ, ಇನ್ ಕೇಸ್ PUC ಮುಗೀತು, ಈಗ ನಾನು ಲಾ ಮಾಡ್ತೀನಿ 5 ವರ್ಷ ಅಂತಂದರೆ ನೀವು ಇಂಟಿಗ್ರೇಟೆಡ್ ಆಗಿ 5 ಇಯರ್ಸ್ ಆಗಿ LLBಯನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಲಿಮಿಟೆಡ್ ಕಾಲೇಜಸ್ ಇದೆ, ವಿಶೇಷವಾಗಿ ಯೂನಿವರ್ಸಿಟಿ ಲಾ ಕಾಲೇಜ್ ಇದೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿದು. ಸೊ ಅಲ್ಲಿ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ಅಂದರೆ ಏಜ್ ರೆಸ್ಟ್ರಿಕ್ಷನ್ ಇದೆ ಆ್ಯಂಡ್ ಎಂಟ್ರೆನ್ಸ್ ಎಕ್ಸಾಮ್ ಕಂಪಲ್ಸರಿ ನೀವು ಪಾಸ್ ಮಾಡ್ಕೊಳ್ಬೇಕು, ಕ್ಲಾಟ್ನ ಕಾಮನ್ ಲಾ ಅಡ್ಮಿಷನ್ ಟೆಸ್ಟು. ಸೊ ಇದೆಲ್ಲ ಒಂದು ರೂಲ್ಸ್ ಇದೆ. ಬಟ್ ನೀವು ಮಾಮೂಲಿಯಾಗಿ 3 ಇಯರ್ಸ್ ಲಾ ಗ್ರ್ಯಾಜುಯೇಷನ್ಗೆ ಅಡ್ಮಿಷನ್ ಆಗ್ತೀನಿ ಅಂತಂದರೆ ಬೆಂಗಳೂರಿನಲ್ಲಿ ಹಲವಾರು ಕಾಲೇಜ್ ಸಿಗುತ್ತೆ ನಿಮಗೆ. SJRC ಲಾ ಕಾಲೇಜ್ ಇದೆ, MS ರಾಮಯ್ಯ ಲಾ ಕಾಲೇಜ್ ಇದೆ ಆ್ಯಂಡ್ ಯೂನಿವರ್ಸಿಟಿ ಕಾಲೇಜ್ ಇದೆ, ಹಲವಾರು ಸರ್ಕಾರಿ ಕಾಲೇಜ್ ಇದೆ ಆ್ಯಂಡ್ ಪ್ರೈವೇಟ್ ಕಾಲೇಜ್ಗಳು ಕೂಡ ತುಂಬ. ಕ್ರೈಸ್ಟ್ ಕಾಲೇಜ್ ಇದೆ, ಜೈನ್ ಕಾಲೇಜಲ್ಲಿದೆ, ಶೇಷಾದ್ರಿಪುರಂ ಲಾ ಕಾಲೇಜ್ ಇದೆ. ಸೊ ಯಾರಾದರೂ ನನಗೆ ಇಂಟ್ರೆಸ್ಟ್ ಇದೆ, ನಾನು 3 ಇಯರ್ಸ್ LLB ಅಡ್ಮಿಷನ್ ಮಾಡ್ಕೋತೀನಿ, ನನಗೆ ಅದರ ಸಂಬಂಧಪಟ್ಟಾಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾನು ಆ ವಿಷಯದ ಬಗ್ಗೆ ಕಂಪ್ಲೀಟ್ ಆದಂಥ ನಿಮ್ಗೆ ಯಾವ ಕಾಲೇಜ್ ಬೇಕು ಆ್ಯಂಡ್ ಏನು ಫೀಸ್ ಸ್ಟ್ರಕ್ಚರು ಆ್ಯಂಡ್ ಏನೇನು ದಾಖಲಾತಿಗಳು ಎಲ್ಲ ಕೂಡ ಮಾಹಿತಿ ಕೊಡ್ತೀನಿ. ಅದರ ಜೊತೆ ಪ್ರವೇಶಾತಿ ಯಾವಾಗ ಶುರುವಾಗುತ್ತೆ ಏನು ಅಂತ. ಕಾರಣ ಹಲವಾರು ಜನ ಈ ವಿಷಯದ ಬಗ್ಗೆ ಕೂಡ ತುಂಬ ಜನ ಕೇಳಿದ್ರಿ ನೇರವಾಗಿ ಸಿಕ್ಕಾಗ, ನಾನು ಲಾ ಮಾಡಬೇಕಿದೆ, ಸೊ ತುಂಬ ಜನ ಈ ವಿಷಯದ ಬಗ್ಗೆ ಒಂದಿಷ್ಟು ಸಜೆಷನ್ ಕೊಡಿ ಅಂತ. ನೀವು 3 ಇಯರ್ಸ್ LLB ಮಾಡ್ತೀನಿ ಅಂದರೆ ನಿಮ್ಮ ಆಲ್ಮೋಸ್ಟ್ ಏನು 45% ನಿಮ್ಮದು ಡಿಗ್ರಿ ಇರಬೇಕು, ಡಿಗ್ರಿ ಸ್ಕೋರು. ಉಳಿದಂತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಅವೆಲ್ಲ ಒರಿಜಿನಲ್ ಬೇಕಾಗುತ್ತೆ ಪ್ರವೇಶಾತಿ ಸಂದರ್ಭದಲ್ಲಿ. ಸೊ ಲಾ ಮಾಡಿದ ಮೇಲೆ ನಿಮಗೆ ಸ್ಕೋಪ್ ಏನೇನಿದೆ, ನೀವು ತೆಗೆದುಕೊಳ್ಳುವಂಥ ಆಯ್ಕೆ ಮಾಡುವಂಥ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಕೇಸ್ ನೀವು ಕಾರ್ಪೊರೇಟ್ ಲಾ ತೊಗೊಂಡ್ರಿ ಅಂತಂದರೆ ಇವತ್ತು ಹಲವಾರು ಕಾರ್ಪೊರೇಟ್ ಕಂಪ್ನಿಗಳಿಗೆ ಲೀಗಲ್ ಅಡ್ವೈಸರ್ ಏನಿದ್ದಾರೆ ಅದನ್ನು ಕೂಡ ನೀವು ಮಾಡ್ಬೋದು. ಅದಕ್ಕೂ ಕೂಡ ಒಂದಿಷ್ಟು ಪ್ಲೇಸ್ಮೆಂಟ್ಸ್ ಇರುತ್ತೆ ಕಾಲೇಜಲ್ಲಿ, ಆ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲ ನೀವು ನೇರವಾಗಿ ಪ್ರೊಫೆಷನ್ ಶುರು ಮಾಡ್ತೀನಿ ಅಂತಂದರೆ ನೇರವಾಗಿ ಪ್ರೊಫೆಷನ್ ಹೈಕೋರ್ಟಲ್ಲೇ ನೀವು ಎನ್ರೋಲ್ಮೆಂಟ್ ಬಾರ್ ಕೌನ್ಸಿಲ್ಗೆ ಎನ್ರೋಲ್ಮೆಂಟ್ ಆಗಿ ಪ್ರಾಕ್ಟೀಸ್ ಶುರು ಮಾಡ್ಬೋದು. ಬಟ್ ಒಂದು ಕಟು ಸತ್ಯ ಈ ಒಂದು ಲಾ ಪ್ರೊಫೆಷನಲ್ ಅಂತಂದರೆ, ಫಸ್ಟ್ ಜನ್ರೇಷನ್ ಲಾಯರ್ ಆಗಿ ನಾವು ವರ್ಕ್ ಮಾಡ್ತಕ್ಕಂಥದ್ದು ತುಂಬ ಕಠಿಣ ಇದೆ. ಕಾರಣ ಆಲ್ರೆಡಿ ಮನೆಯಲ್ಲಿ ಒಂದಿಷ್ಟು ಅಸೋಸಿಯೇಟ್ ಇದ್ದು, ಅವ್ರದ್ದೇ ಒಂದು ಆಫೀಸ್ ಇದ್ದು, ಆಲ್ರೆಡಿ ಕಾನೂನಿನ ಅರಿವಿರೋಂಥ ಯಾರಾದರೂ ಇದ್ದರೆ ನಾವು ಅವರೊಂದಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಇಳಿದ್ರೆ ಒಂದು ಇಷ್ಟು ಒಳ್ಳೆಯ ಮಾಹಿತಿ ನಾಲೆಜ್ ಇರುತ್ತೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿದ್ದರೆ ಒಂದಿಷ್ಟು ಬೆಟರ್. ಇದು ಕೂಡ ಅಷ್ಟೇ. ಕಾರಣ ನೇರವಾಗಿ ನಾನೇ ಬಂದು ಎಲ್ಲವನ್ನು ಅರ್ನ್ ಮಾಡ್ತೀನಿ, ಇದು ಜವಾಬ್ದಾರಿಗಳ ಜೊತೆ ಲಾ ಪ್ರೊಫೆಷನ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಒಂದು 3-4 ಇಯರ್ಸ್ ಸ್ಟ್ರಗಲ್ ಆಗೇ ಆಗುತ್ತೆ. 3-4 ಇಯರ್ಸ್ ಸ್ಟ್ರಗಲ್ ಆದಮೇಲೆ ನಿಮಗೆ ಒಂದು ಒಳ್ಳೆಯ ಗ್ರೋತ್ ಶುರುವಾಗುತ್ತೆ. ಇಲ್ಲ ಅಂತಂದರೆ ನೀವು ಗೌರ್ಮೆಂಟ್ ಜಡ್ಜ್ ಎಕ್ಸಾಮ್ ಆಗಿರ್ಬೋದು, ಗೌರ್ಮೆಂಟ್ ಅಡ್ವೊಕೇಟ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಕ್ಸಾಮ್ಸ್ ಬರೀಬೋದು, ಜುಡಿಷಿಯರಿಗೆ ಪ್ರಿಪೇರ್ ಆಗ್ಬೋದು. ಬಟ್ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೊಳ್ಬೇಕು ವಿತಿನ್ ಲಾ ಮಾಡುವಾಗಲೇ ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದಿಷ್ಟು ಸಜೆಷನನ್ನು ಅಪ್ಕಮಿಂಗ್ ಡೇಸಲ್ಲಿ ಕೊಡ್ತಾ ಹೋಗ್ತೀನಿ. ಈಗ ಬೇರೆ BNS ಆ್ಯಕ್ಟ್ ಆಗಿದೆ, ಸೊ ಬೇರೆ ಬೇರೆ ವಿಷಯಗಳು ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಡೇ ಟು ಡೇ ಅಪ್ಡೇಟ್ ಇರಲೇಬೇಕು. ನೀವು ವಿತೌಟ್ ಡೇ ಟು ಡೇ ಅಪ್ಡೇಟ್ ಈ ಪ್ರೊಫೆಷನಲ್ಲಿ ಏನೂ ಕೂಡ ಮಾಡೋದಕ್ಕಾಗಲ್ಲ. ಬಿಕಾಸ್ ಎಲ್ಲವೂ ಕೂಡ ನಾವು ದಿನದಿಂದ ದಿನಕ್ಕೆ ಇದರ ಬಗ್ಗೆ ಅಧ್ಯಯನ ಮಾಡ್ತಾನೆ ಹೋಗಬೇಕು. ಬಟ್ ಎಷ್ಟೇ ಓದಿದರೂ ಕಡಿಮೆ ಅಂತ ಅನಿಸುತ್ತೆ ಅಲ್ಟಿಮೇಟ್ಲಿ. ಬಿಕಾಸ್ ಸೀನಿಯರ್ಸ್ ಆಗಿರ್ಬೋದು, ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ನೇರವಾಗಿ ಯಾರು ನೀವು ಹೈಕೋರ್ಟ್ಗೆ ಹೋದ ತಕ್ಷಣ ತಂದು ಕೇಸ್ ಫೈಲ್ ನಿಮ್ಮ ಮುಂದೆ ಇಡಲ್ಲ, ನೀವು ಇದನ್ನು ಮಾಡಿ ಹಂಗೆ ಅಂತ. ಸ್ಟ್ರಗಲ್ ಮಾಡಲೇಬೇಕು. ಆ್ಯಂಡ್ ಡ್ರಾಫ್ಟಿಂಗು ಎಲ್ಲವನ್ನು ಕಲಿಯತಕ್ಕಂಥದ್ದು ಅದು ಕೂಡ ತುಂಬ ಮುಖ್ಯ. ಇಲ್ಲಿ ತುಂಬ ಜನ ಅಡ್ವೊಕೇಟ್ಸ್ ಯಾಕೆ ಸಕ್ಸಸ್ ಆಗಲ್ಲ ಅಂದರೆ, ಹಲವಾರು ಜನರಿಗೆ ಈಗ ಟೆಕ್ನಿಕಲ್ ನಾಲೆಜ್ ಇಲ್ಲ, ಡ್ರಾಫ್ಟ್ ರೆಡಿ ಮಾಡೋದಾಗಿರ್ಬೋದು. ತುಂಬ ಜನರಿಗೆ ಲ್ಯಾಂಗ್ವೇಜ್ ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಕನ್ನಡ ಮೀಡಿಯಮಲ್ಲಿ LLB ಮಾಡಿಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಸಕ್ಸೀಡ್ ಆಗ್ತೀನಿ ಅನ್ನೋದು ತುಂಬ ಕಠಿಣ. ಕಾರಣ ಕನ್ನಡ ಮಾಧ್ಯಮದಲ್ಲಿ ಲಾ ಮಾಡಿದ್ರೂ ಕೂಡ ನಿಮಗೆ ಇಂಗ್ಲೀಷ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಇವತ್ತು ಹೈಕೋರ್ಟ್ ಹಿಯರಿಂಗ್ಸ್ ಎಲ್ಲ ನೋಡ್ಬೋದು, ಆರ್ಡರ್ ಕಾಪಿಗಳು, ಜಡ್ಜ್ಮೆಂಟ್ಸು, ಸೊ ಎಲ್ಲ ಕೂಡ ಆಲ್ಮೋಸ್ಟ್ ಇಂಗ್ಲೀಷಲ್ಲೇ ಇರುತ್ತೆ. ಕನ್ನಡದಲ್ಲಿ ಸ್ವಲ್ಪ ಕಠಿಣ ಆಗುತ್ತೆ. ಆ ಕಾರಣಕ್ಕೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ
ನಾನು ಈ ವರ್ಷದ 25 LLBಗೆ ನಾನು ಜಾಯ್ನ್ ಆಗ್ತೀನಿ ಅಂತಂದರೆ ಖಂಡಿತವಾಗಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಆಲ್ವೇಸ್. ಯಾಕಂತಂದರೆ ಈ ಒಂದು ಕೋರ್ಸ್ನ ಮಹತ್ವ ಆಗಿರ್ಬೋದು, ಈ ಒಂದು ಡಿಗ್ರಿಯ ವ್ಯಾಲ್ಯೂ ಏನು ಅಂತಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಹಲವಾರು ಜನರ ಬದುಕು ಒಂದು ಉತ್ತಮ ಸ್ಥಿತಿಯಲ್ಲಿದೆ ಅಂತಂದರೆ ಹಲವಾರು ಜನ ನೋಡ್ಬೋದು ನಾವು. ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ CM ಸಿದ್ದರಾಮಯ್ಯ ಅವರು ಕೂಡ ಕಾನೂನು ಪದವಿಯನ್ನು ಪಡ್ಕೊಂಡವರು. ನಮ್ಮ ಬೆಂಗಳೂರು ದಕ್ಷಿಣದ ಸಂಸದರು ತೇಜಸ್ವಿ ಸೂರ್ಯ ಅವರು ಕೂಡ ಲಾ ಗ್ರ್ಯಾಜುಯೇಟು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಮೊದಲ ಪ್ರಧಾನಿ ಅವರ ತಂದೆ ಎಲ್ಲರೂ ಕೂಡ ಕಾನೂನು ಪದವಿಯನ್ನು ಪಡ್ಕೊಂಡವ್ರೆ. ಆಲ್ಮೋಸ್ಟ್ ಈ ಒಂದು ಲಾ ಡಿಗ್ರಿ ಡೈರೆಕ್ಟ್ಲಿ ನಿಮಗೊಂದು ರಾಜಕೀಯಕ್ಕೆ ಪ್ರವೇಶ ಪಡೆಯೋದಕ್ಕೂ ಕೂಡ ಒಂದು ಉತ್ತಮವಾದಂಥ ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಅಷ್ಟೊಂದು ಅತ್ಯುತ್ತಮವಾದ ಜ್ಞಾನವನ್ನು ನೀವು ಇದರಲ್ಲಿ ಸಂಪಾದಿಸ್ಕೊಳ್ಬೋದು. ಅದಕ್ಕೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅದರ ಬಗ್ಗೆ ಏನೂ ತೊಂದರೆ ಇಲ್ಲ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.